ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ನೀವು ಇಡೀ ದಿನ ಈ ಆಫೀಸು ಮೀಟಿಂಗು ಅಂತ ಬ್ಯುಸಿಯಾಗಿರ್ತೀರ. ಒಂದು ಸ್ವಲ್ಪ ಬೇಗ ಮಲ್ಕೊಳ್ಳಿ. ಹಾಗೆ 1-2 ದಿನ ಈ ಕೆಲಸಗಳನ್ನೆಲ್ಲ ನಿಲ್ಲಿಸಿ ರೆಸ್ಟ್ ತಗೊಳ್ಳಿ. ಮಾಲ್ತಿ, ನನಗೆ 1 ದಿನಕ್ಕೋ 2 ದಿನಕ್ಕೋ ವಿಶ್ರಾಂತಿ ಬೇಕಾಗಿಲ್ಲ. ನನ್ನ ಕೈಲಿರೋ ಜವಾಬ್ದಾರಿನ ಇನ್ನೊಂದು ನಂಬಿಕಸ್ಥ ಕೈಗೆ ದಾಟಿಸ್ಬೇಕು. ಆಗ್ಲೇ ನನಗೆ ವಿಶ್ರಾಂತಿ. ಅರ್ಥ ಆಗ್ಲಿಲ್ಲ ಅಮ್ಮಾಜಿ. ನಮ್ಮ ಬಿಸ್ನೆಸ್ ಜವಾಬ್ದಾರಿನ ಪೂರ್ತಿಯಾಗಿ ನಂದನ್ ಯಾವಾಗ ನೋಡ್ಕೋತಾನೆ ಅಂತ ಎದುರು ನೋಡ್ತಾ ಇದ್ದೀನಿ. ಜೊತೆಗೆ ನನಗಿನ್ನೂ ಒಂದು ಆಲೋಚನೆ ಬರ್ತಿದೆ. ಏನು ಅಂದ್ರೆ, ಪದ್ಮಿನಿ ಹಳ್ಳಿ ಹುಡುಗಿನೇ ಆಗಿರ್ಬೋದು, ಆದ್ರೆ ಅವಳಲ್ಲಿರೋ ಗಾಂಭೀರ್ಯ, ತಾಳ್ಮೆ, ಬುದ್ಧಿವಂತಿಕೆ ಅದೆಲ್ಲ ಗಮನಿಸ್ತಾ ಇದ್ರೆ ಅವಳು ವ್ಯವಹಾರನ ಚೆನ್ನಾಗಿ ನಿಭಾಯಿಸಬಹುದು ಅಂತ ಅನಿಸ್ತಿದೆ. ನಮ್ಮ ಬಿಸ್ನೆಸ್ ಬಗ್ಗೆ ಅವಳಿಗೆಲ್ಲ ತಿಳಿಸಿ ಕೆಲವಷ್ಟು ಜವಾಬ್ದಾರಿಗಳನ್ನ ಕೊಟ್ರೆ ಹೇಗ್ ನೋಡ್ಕೋತಾಳೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಆಲೋಚನೆ ಏನೋ ಚೆನ್ನಾಗೇ ಇದೆ ಅಮ್ಮಾಜಿ. ಆದರೆ ಪದ್ಮಿನಿ ಇನ್ನೂ ಚಿಕ್ಕವಳು. ಅವಳಿಗೆ ಬಿಸ್ನೆಸ್ ಕಷ್ಟ ಆಗತ್ತೆ ಗೊತ್ತು, ಆದ್ರೆ ಕಲಿದೇ ಇದ್ರೆ ಹೇಗೆ ಹೇಳು ಮಾಲ್ತಿ? ನಾವು ಕಲಿಸ್ಬೇಕು. ಚಿಕ್ಕ ವಯಸ್ಸಲ್ಲೇ ದೊಡ್ಡ ವಿಷಯಗಳು ಅರ್ಥ ಆಗ್ಬೇಕು. ಆವಾಗ್ಲೇ ತಾನೇ ಜವಾಬ್ದಾರಿ ಬರೋದು. ಅಮ್ಮಾಜಿ, ನೀವು ನನ್ಗೆ ನನ್ನ ಗಂಡನ್ಗೆ ಅನ್ಯಾಯ ಮಾಡ್ಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದೀರಾ. ನಾವ್ ಈ ಮನೆಯವರೇ ಆದ್ರೂ ನಮ್ಮನ್ನ ಎಲ್ಲಾದ್ರಿಂದಾನು ಆಚೆನೆ ಇಡ್ತಾ ಇದ್ದೀರಾ. ನನ್ಗಾಗ್ಲಿ ನನ್ ಗಂಡನ್ಗಾಗ್ಲಿ ಯಾವ ಜವಾಬ್ದಾರಿನೂ ವಹಿಸ್ದೆ ಈಗ ಆ ಹಳ್ಳಿ ಹುಡುಗಿಗೆ ಬಿಸ್ನೆಸ್ ಹೇಳ್ಕೊಡ್ತೀರಾ? ಹೇಳ್ಕೊಡಿ. ನನ್ ಕಣ್ಣಿಂದ ನೀವ್ ಹಾಕ್ಸ್ತಿರೋ ಒಂದೊಂದು ಹನಿಗೂ ಬೆಲೆ ಕಟ್ಟೋ ಹಾಗೆ ನಾನ್ ಮಾಡ್ತೇನೆ. ಭುಜಂಗ, ಏ ಭುಜಂಗ, ಬಂದ್ಬಿಟ್ಟವ್ರು ಕಣಮ್ಮ, ಅವ್ರು ಬಂದ್ಬಿಟ್ಟವ್ರೆ ಕಡೆ. ಯಾರೋ ಕಿಚ್ಕೊಂಡಂಗಾಯ್ತಲ್ವಾ? ಬೇಡಪ್ಪ, ನಿಮ್ ಕೈ ಮುಗಿತೀನಿ. ಬೇಡ್ರಪ್ಪ, ಬಿಟ್ಬಿಡ್ರಿ. ಬೇಡಪ್ಪ, ಕೈ ಮುಗಿತೀನಪ್ಪ. ಬೇಡಪ್ಪ, ಬೇಡ. ಸುಮ್ಕಿರಪ್ಪ, ಕೈ ಮುಗಿತೀನಿ, ಸುಮ್ಕಿರಪ್ಪ. ಏನೋ ಸುಮ್ಕಿರೋದು? ನಿಂಗ್ ನಿನ್ನೆ ದಿನ ಹೇಳಿದ್ದು ತಾನೇ ಇವತ್ತು ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ಸರಿಗಿರಕ್ಕಿಲ್ಲ ಅಂತ. ಬೆಳಿಗ್ಗೆಯಿಂದ ಇಷ್ಟ ಗಂಟೆ ಕಾದ್ವಿ, ತಂದ್ಕೊಟ್ಯಾ ನೀನು? ಭುಜಂಗ, ಫೋನ್ ಮಾಡಿದ್ರೆ ರಿಸೀವ್ ಮಾಡಕ್ಕಿಲ್ಲ, ರಿಸೀವ್ ಮಾಡಿದ್ರೆ ಮನೆ ಹೆಣ್ಣು ಮಕ್ಳ ಕೈಲಿ ಮಾತಾಡಿಸ್ತೀಯ. ನಮ್ಮನ್ನ ಏನು ಅಂದ್ಕೊಂಡಿದ್ದೀನಿ ನೀನು? ಎಲ್ಲಿ ದುಡ್ಡು? ಏನೋ ಗಲಾಟೆ ಆಗ್ತದೆ. ಅಕ್ಕಪಕ್ಕದ ಮನೇಲಿ ಇರ್ಬೇಕು. ನನ್ಗೆ ಯಾಕೋ ಭಯ ಆಗ್ತಿದೆ ನಂದನ್ನೋರೆ. ಏಯ್, ಒಂದು ದುಡ್ಡು ಕೊಡು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡು. ಎರಡೇ ದಾರಿ ನಿನ್ಗಿರೋದು. ಅಲ್ಲಪ್ಪ ಸ್ವಾಮಿ, ಇನ್ನು ಕಾಸೆ ಅಡ್ಜಸ್ಟ್ ಆಗಿಲ್ಲ. ರಾತ್ರಿ ಬಂದ್ಬಿಟ್ಟು ಮನೆ ಖಾಲಿ ಮಾಡು ಅಂದ್ರೆ ಎತ್ಲಾಗಪ್ಪ ಹೋಗ್ಬೇಕು ನಾವು? ಸುಡ್ಗಾಡ್ಗೋಗಯ್ಯ. ನಮ್ ದುಡ್ಡು ಕೊಟ್ಬಿಟ್ಟು ಹೋಗು. ದಯವಿಟ್ಟು ಕಿಚ್ಪಾಟ್ ಬಿಡ್ರಪ್ಪ, ನಿಮ್ ಕೈ ಮುಗಿತೀನಪ್ಪ, ನಿಮ್ ಕೈ ಹಿಡ್ಕೊಂತೀನಪ್ಪ. ಕೈ ಕತೆ ಎಲ್ಲ ಹೇಳ್ಬೇಡ, ಫಸ್ಟ್ ದುಡ್ಡು ಕೊಡು. ಕೊಡ್ತೀನ್ರಪ್ಪ, ಬರ್ರಿ ಇಲ್ಲಿ ಒಂದ್ ಸ್ವಲ್ಪ. ಬರ್ರಿ ಕೊಡ್ತೀನಿ, ಬರ್ರಿ. ಪದ್ಮಿನಿ, ಹೆದರ್ಕೋಬೇಡ, ಏನೂ ಆಗಿರಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನ್ ಭುಜಂಗ, ಮಾತಾಡಿ ನಮ್ಮನ್ನ ಸಾಗಾಕ್ಬೇಕು ಅನ್ಕೊಂಡಿದ್ಯಾ?
ಅದಾಗ ಕೆಲ್ಸ ಅಲ್ಲ, ಸುಮ್ ಕಿತ್ಬಿಡು. ಫಸ್ಟ್ಗೆ ದುಡ್ಡು ಕೊಡುವಾಗ ಹೇಳಿರ್ಲಿಲ್ವಾ ತಿಂಗಳ ಸರಿಯಾಗಿ ಬಡ್ಡಿ ತಂದು ಕೊಡು ಅಂತ? ಏನ್ ಆಟಗಳು ಆಡ್ತಾ ಇದ್ಯಾ? ದಯವಿಟ್ಟು ಗಲಾಟೆ ಮಾಡ್ಬೇಡ್ರಪ್ಪ. ಮನೆಗೆ ಮಗಳು ಅಳಿಯ ಬಂದವ್ರೆ, ನೀವ್ ಹಿಂಗ್ ಈ ವ್ಯಾಪಾರ ಹತ್ರ ಬಂದ್ಬಿಟ್ಟು ದಾದ್ಲೆ ಮಾಡ್ಬಿಟ್ರೆ ಅವ್ರಿಗೆ ನೋವು ಹಾಕಿಲ್ವಾ? ಇದೊಂದ್ ರಾತ್ರಿ ಅವಕಾಶ ಮಾಡ್ಕೊಡಿ. ಬೆಳಿಗ್ಗೆ ಹೆಂಗಾರ ಮಾಡ್ಬಿಟ್ಟು ದುಡ್ಡು ದುಸ್ಬಿಡ್ತೀನಿ ಕಣಪ್ಪ, ಕೈ ಮುಗಿತೀನಿ ಕಣಪ್ಪ. ಹೋಗಿ ಅತ್ತೆ ಏನೋ ಗಲಾಟೆ ಕೇಳಿಸ್ತಿತ್ತು. ಪದ್ವ, ನೀನ್ ಯಾಕವ ಆಚೆಗ್ ಬಂದೆ? ಅಲ್ಲಿಂದ ಕರ್ಕೊಂಡ್ ಬಂದು ಒಳಗ್ ಹೋಗು. ನೋಡುವ ಅತ್ಯವ ಏನಾಯ್ತು? ಕತೆಗಳೇ ಬೇಡ ಭುಜಂಗ, ನಮ್ ಕಾಸು ಈ ಕ್ಷಣವೇ ಬೇಕು. ಕೊಟ್ರೆ ತಗೊಂಡ್ ಹೋಯ್ತಾ ಇರ್ತೀವಿ. ಅಯ್ಯೋ ಏನಿದಲ್ಲ? ಅತ್ತೆ ಏನಾಗ್ತಿದೆ ಅಂತ ಹೇಳಿ. ಮಾವ ಎಲ್ಲಿ? ಪರಿಸ್ಥಿತಿನ ಅರ್ಥ ಮಾಡ್ಕೊಡ್ರಪ್ಪ. ನಂತರ ಹಣ ಇಲ್ಲ ಕಣ್ರಪ್ಪ. ಬೆಳಿಗ್ಗೆ ಏನಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಕಣಪ್ಪ, ದಯವಿಟ್ಟು. ಹಣ ಗಿಣ ಇಲ್ಲ ಅಂತ ಹೇಳ್ಬೇಡ, ಇಲ್ಲ ಮನೆ ಖಾಲಿ ಮಾಡೋ. ನಿನ್ನ ಮನ ಕೂಡ ಕಾಣಕ್ಕಿಲ್ಲ, ಬಾ ಮನೆ ಒಳಗಡೆ ಇರೋರ್ನ ಹೊರತು ಹೊಡಿಕಾಕನ. ಹೊರಗೆ ಹಾಕ್ಬಿಟ್ರೆ ಎಲ್ಗಪ್ಪ ಹೋಗ್ತಾರೆ? ನಿನ್ ಕಾಲಿಗೆ ಇರ್ತೀನಿ ಕಣಪ್ಪ, ಬಿಟ್ಬಿಟ್ರಪ್ಪ ನಮ್ಮನ್ನ. ಏನ್ ಮಾಡ್ತಿದ್ದೀರಾ ಮಾವ? ನೀವ್ಯಾಕೆ ಇವ್ರ ಕಾಲಕ್ಕೆ ಬೀಳಕ್ ಹೋಗ್ತಿದ್ದೀರಾ? ಅಂದ್ರೆ ನೀವ್ ವ್ಯಾಪಾರ ಹಾಕೋದ್ರಿ, ನೀವು ಒಳಗೆ ನಡ್ರಿ, ನೀವು ಒಳಗೆ ನಡ್ರಿ. ನನ್ನ ಹತ್ರ ಏನು ಮುಚ್ಚಿಡೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಗೊತ್ತಾಗಿದೆ. ನಿಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ನೀವು ಬೇಡ್ಕೊಂಡ್ರು ಇವ್ರು ಕೇಳ್ತಿಲ್ಲ. ಅಷ್ಟಕ್ಕೆ ನೀವು ಇವ್ರ ಕಾಲಿಗೆ ಬೀಳಕ್ ಹೊರಟಿದ್ದೀರಾ? ಈ ಹಳ್ಳಿ ನೆನಪೇ ಆಗ್ಲಿಲ್ವಾ ಮಾವ ನಿಮ್ಗೆ? ನೀವಿಷ್ಟು ದಿನ ಕಷ್ಟಪಟ್ಟಿದ್ದೀರಾ ಮಾವ. ಇನ್ ಮುಂದೆ ನಾನು ನಿಮ್ಮ ಅಳಿಯ ಇದ್ದೀನಿ. ನಿಮ್ಮನ್ ಬೀದಿಗೆ ಬರಕ್ ನಾನ್ ಬಿಡ್ತೀನಾ? ಅಂದ್ರೆ ಏನ್ ಸರ್, ದುಡ್ಡು ವಸೂಲಿ ಮಾಡೋ ರೀತಿನಾ ಇದು? ಹೆಣ್ಮಕ್ಳಿರೋ ಮನೆ ಅಂತೂ ನೋಡಿದ್ರೆ ರಾತ್ರಿ ಬಂದು ಗಲಾಟೆ ಮಾಡಿ. ಈಗೇನು ನಿಮಗ್ ದುಡ್ಡು ಬೇಕು ತಾನೆ? ಈ ಕ್ಷಣನೇ ಟ್ರಾನ್ಸ್ಫರ್ ಮಾಡ್ತೀನಿ, ನಿಮ್ ನಂಬರ್ ಹೇಳಿ. ಅಂದ್ರೆ ಇದೆಲ್ಲ ಬೇಡ ಮಾವ, ಸುಮ್ನಿರಿ. ಹೇಳಿ ಸರ್, ನಂಬರ್ ಹೇಳಿ. ಟ್ರಾನ್ಸ್ಫರ್ ಎಲ್ಲ ಬೇಡ, ಕ್ಯಾಶ್ ಬೇಕು ನಮ್ಗೆ. ಓ, ಕ್ಯಾಶ್ ಸರಿ. ಇನ್ನು 1 ಗಂಟೆಲಿ ಕ್ಯಾಶ್ ನಿಮ್ಮ ಕೈಲಿರುತ್ತೆ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದರೆ ನೀವು ಇನ್ನು 1 ಕ್ಷಣ ಇಲ್ಲಿರಂಗಿಲ್ಲ, ಹೊರಡಿ. ಏನು ಮುಖ ನೋಡ್ತಿದ್ದೀರಾ? ಕ್ಯಾಶ್ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಇರಿ. ಹಲೋ ನರೇಶ್, ಗೊತ್ತಾಯ್ತಲ್ಲ? ಇನ್ನು 1 ಗಂಟೆಲಿ ನಿಮ್ಮ ಹಣ ನಿಮ್ಮ ಕೈಲಿರುತ್ತೆ. ಈಗ ಹೊರಡಿ. ತುಂಬಾ ಥ್ಯಾಂಕ್ಸ್ ಅಂದನವ್ರೆ. ಅಪ್ಪಯ್ಯ ಆಪತ್ನಲ್ಲಿರುವಾಗ ನೀವು ಅವ್ರಿಗೆ ಸಹಾಯ ಮಾಡಿ ಅವ್ರ ಮಾನ ಉಳಿಸಿದ್ರಿ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಒಬ್ರನ್ನ ಹೊರಗ್ನೋರು ಅಂತ ತುಂಬಾ ಮೃದುವಾಗಿ ಹಿಂಗೂ ಹೇಳ್ಬೋದಲ್ವಾ? ಮತ್ತಿನ್ನೇನ್ ಪದ್ಮಿನಿ, ಅವ್ರು ನಿನಗೆ ಮಾತ್ರ ಅಪ್ಪ,
ನನಗೇನು ಅಲ್ಲ ಅಂತಾನೆ? ನನ್ನ ಮಾವ ಪದ್ಮಿನಿಯವರು ಅಂದರೆ ನನ್ನ ತಂದೆ ಸಮಾನ. ಅವ್ರ ಗೌರವ, ಅವ್ರ ವ್ಯಕ್ತಿತ್ವ 1 ಇಂಚ್ ಕಡಿಮೆ ಆಗೋಕ್ಕೂ ನಾನು ಬಿಡಲ್ಲ. ನೋಡಿ, ಕೃತಜ್ಞತೆ ಬಗ್ಗೆ ಮಾತಾಡಿದ್ರೆ ಹಿಂಗೆ ಕೋಪ ಮಾಡ್ಕೊತೀರಾ. ನಿಮ್ಮ ಈ ಒಳ್ಳೆತನ ನೋಡಿ ನಾನು ಹೆಂಗೆ ಸುಮ್ಮನಿರ್ಲಿ? ನಿಮ್ಮ ಈ ಋಣನ ಹೆಂಗೆ ತೀರ್ಸ್ಲಿ ನಂದನವ್ರೆ? ತೀರ್ಸ್ಬೇಡ ಅಂತ ನಾನು ಹೇಳಲ್ಲ, ತೀರ್ಸು. ಹೆಂಗೆ ತೀರ್ಸ್ಬೇಕಂತ ನಾನು ಹೇಳ್ತೀನಿ. ನಿನ್ನ ಪ್ರೀತಿ ನನ್ನ ಮೇಲೆ ಯಾವಾಗಲೂ 1 ಸಾಸಿವೆ ಕಾಳಷ್ಟು ಕಡಿಮೆ ಆಗಬಾರ್ದು. ಈ ಪುಟ್ಟ ಮಕ್ಕಳನ್ನ ಪ್ರೀತಿ ಮಾಡ್ತಾರಲ್ಲ, ಆ ಥರ ನಿನ್ನನ್ನು ಮುದ್ದಾಗಿ ಪ್ರೀತಿಸ್ಬೇಕು. ನಮಗೆ ಮುಂದೆ ಹುಟ್ಟೋ ಮಕ್ಕಳಿಗಿಂತನೂ ನೀನು ನನ್ನೇ ಜಾಸ್ತಿ ಪ್ರೀತಿಸ್ಬೇಕು. ಅಷ್ಟು ಆಸೆ ಬುರ್ಕ ನಾನು ನಿನ್ನ ಪ್ರೀತಿ ವಿಷಯದಲ್ಲಿ. ನೀನು ಯಾವಾಗಲೂ ನನ್ನ ಮೇಲೆ ಸುಳ್ಳು ಕೋಪ ಮಾಡ್ಕೊಳ್ತಾ, ಕೋಳಿ ಜಗಳ ಆಡ್ತಾ, ಆ ಜಗಳಕ್ಕಿಂತ ದುಪ್ಪಟ್ಟು ತ್ರಿಪಟ್ಟು 4 ಪಟ್ಟಷ್ಟು ನಾನು ಮುದ್ದು ಮಾಡ್ತಾ, ನಾನು ಬೇಜಾರು ಮಾಡ್ಕೊಂಡಾಗ ನನ್ನ ತಲೆನ ನಿನ್ನ ಮಡ್ಲಲ್ಲಿ ಇಟ್ಕೊಂಡು ಸವರ್ತಾ, ನನ್ನ ಪ್ರತಿ ಕ್ಷಣದಲ್ಲೂ ನಿನ್ನ ಪಾಲಿರ್ಬೇಕು ಪದ್ಮಿನಿ. ಹಾಗೆ ನೀನು ಯಾವತ್ತೂ ನಿನ್ನ ಮಾತಿಂದ ನನ್ನ ನೋಯಿಸಬಾರ್ದು. ನಂಗೆ ಗೊತ್ತು ನೀನು ನೋಯಿಸಲ್ಲ ಅಂತ, ಬಟ್ ಸ್ಟಿಲ್ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಟ್ಟೆ. ನೋಡು, ನೀನಿಷ್ಟು ಮಾಡಿಬಿಟ್ರೆ ಈ ಜಗತ್ತಲ್ಲಿ ನನ್ನಷ್ಟು ಹ್ಯಾಪಿ ಆಗಿರೋ ಮನುಷ್ಯ ಇನ್ನೊಬ್ಬ ಇರಲ್ಲ. ನನ್ನ ಜೀವನ ಪರ್ಯಂತ ನಂಗೆ ಬೇಕಾಗಿರೋದು ಇಷ್ಟೇ ಪದ್ಮಿನಿ, ಇಷ್ಟೇ. ಏಯ್, ಯಾಕೆ ಎಮೋಷ್ನಲ್ ಆಗ್ತಿದ್ಯಾ? ಓ, ಹಾರ್ಟ್ಗೆ ಕೈಯಾಗಿ ಕಲಕ್ಬಿಟ್ನಾ ನಾನು? ಇನ್ನೊಂದೇ ಒಂದು ರಿಕ್ವೆಸ್ಟ್ ಆ್ಯಡ್ ಮಾಡ್ಬಿಡ್ತೀನಿ. ಐಸಿಂಗ್ ಒಂದು ಕೇಕ್ ಥರ. ನೀನು ಯಾವಾಗಲೂ ನಗ್ತಾ ಇರ್ಬೇಕು ಪದ್ಮಿನಿ. ನಿನ್ನ ನಗು ನಂಗೊಂಥರ ಬೂಸ್ಟರ್ ಡೋಸ್ ಇದ್ದಂಗೆ. ನನ್ನ ಬದುಕಿಸೋದು, ಇನ್ಸ್ಪೈರ್ ಮಾಡೋದು, ನನ್ನ ನಗುಗೆ ಕಾರಣ ಆಗಿರೋದೇ ಆ ನಿನ್ನ ನಗು. ಎಲ್ಲಿ ಸ್ಮೈಲ್? ಯಾಕೆ ನಂದನವ್ರೆ ಹಿಂಗೆಲ್ಲ ಕೇಳ್ಕೊಟ್ರೆ? ನಿಮ್ಮನ್ನ ಮಾತಿಂದ ನೋಯಿಸ್ಬಾರ್ದು ಅಂದ್ರೆ ಹಂಗಿದ್ರೆ ನಿಮ್ಗೆ ಸತ್ಯನ ಯಾವ ಬಾಯಲ್ಲಿ ಹೇಳಿ? ನನ್ನ ಪ್ರೀತಿ ಯಾವತ್ತೂ ಬೇಕು ಅಂತ ಕೇಳಿದ್ರೆ ಆ ಪ್ರೀತಿನ ಕೊಡೋಳು ನಾನಲ್ಲ, ಪೂರ್ವಿ ಅಂತ ಹಿಂಗೆ ಹೇಳಿ, ಇಷ್ಟೆಲ್ಲ ಹೇಳಿ ನಗು ಅಂತಂದ್ರೆ ನಾನು ಹೆಂಗ್ ತಾನೇ ನಗ್ಲಿ ನಂದನವ್ರೆ? ಹೇ, ಯಾಕೆ ಅಳ್ತಿದ್ಯಾ? ಓ, ಆಗಲೇ ನಡೆದಿದ್ದೀನೋ ನಿನ್ನ ಮನಸ್ಸಲ್ಲಿದೆ ಅಲ್ವಾ? ನಂಗೆ ಅರ್ಥ ಆಗತ್ತೆ. ಬಾ. ನೀನು ಮಲಗ್ಬಿಡು ಪದ್ಮಿನಿ. ಹೌದು, ಎಲ್ಲದಕ್ಕೂ ಮನಸ್ಸೇ ಮೂಲ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಅದನ್ನು ಸರಿ ಹೋಗಕ್ಕೆ ಬಿಟ್ಬಿಡ್ಬೇಕು. ಸೊ ನಿನಗೆ ಮಲ್ಕೋ. ಹೇಗಿದ್ರು ಇಡೀ ಲೈಫ್ ಟೈಮೇ ನಮಗಿದೆ. ಮಲ್ಕೋ. ನಂದನವ್ರೆ, ಎಷ್ಟು ಒಳ್ಳೆ ಮನ್ಸು ನಿಮ್ದು. ಜೋಗುಳ ಹಾಡಕ್ಕೆಲ್ಲ ಬರಲ್ಲ ನನಗೆ, ಬೇಕಾದ್ರೆ ತಲೆ ಕಟ್ತೀನಿ. ಮಲ್ಕೋ.